ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರಿ ಸ್ಕ್ರೀನ್ ಮೇಲೆ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ಬೆಂಗಳೂರು ಬುಲ್ಸ್ ಅವರು ಗೆಲ್ಲೋ ಪಂದ್ಯ ಸೋತರು ಅಂತ ಹೇಳಬೇಕು ಗುರು. ಇವತ್ತು ಬೆಂಗಳೂರು ಬುಲ್ಸ್ ಅವರು ಡಿಫೆಂಡಿಂಗ್ ಸ್ವಲ್ಪ ಕಳಪನೆ ಇತ್ತು ಅಂತ ಹೇಳಬೇಕು. ರೈಡಿಂಗಲ್ಲಿ ಬೆಂಕಿ ಮೇಲೆ ಭರತ್ ಓಡ ಅವರಿಗೆ ಸಾಥ್ ಕೊಡೋರು ಯಾರಿಲ್ಲ ಅಂತ ಹೇಳಬೇಕು. ಇವತ್ತು ಭರತ್ ಓಡ ಅವರು ಚೆನ್ನಾಗಿ ಆಟ ಆಡರು ಅಂತ ಹೇಳಬೇಕು. ಆದರೆ ಭರತ್ ಓಡ ಅವರಿಗೆ ಯಾರು ಕೂಡ ಸಪೋರ್ಟ್ ರೈಡಿಂಗ್ ಆಗಿ ಇತ್ತಿಲ್ಲ ಅಂತ ಹೇಳಬೇಕು. ಇವತ್ತು ಬೆಂಗಳೂರು ಬುಲ್ಸ್ ಪರವಾಗಿ ಆ ಕಾರಣಕ್ಕೆ ಬೆಂಗಳೂರು ಬುಲ್ಸ್ ಸೋಲ್ತು ಅಂತ ಹೇಳಬೇಕು. ಭರತ್ ಸೂಪರ್ 10 ಕೂಡ ಮಾಡಿಕೊಂಡ್ರು. ಆದರೆ ಬೆಂಗಳೂರು ಬುಲ್ಸ್ಗೆ ಸಪೋರ್ಟಿಂಗ್ ರೈಡಿಂಗ್ ಆಗಿರ್ಬೋದು, ಡಿಫೆನ್ಸ್ಗಳು ಆಗಿರ್ಬೋದು, ಯಾರು ಕೂಡ ಸಾಥ್ ಕೊಡಲಿ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸರು 35, ಬೆಂಗಳೂರು ಬುಲ್ಸರು 29 ಅಂತ ಹೇಳಬೇಕು. ನೋಡ್ತಾ ಇರ್ಬೋದು, ರೈಟ್ ಪಾಯಿಂಟ್ ಬಂದು 15 ಇದೆ, ಬೆಂಗಳೂರು ವರ್ಷ ನಮ್ದು 17 ಇದೆ ಅಂತ ಹೇಳಬೇಕು. ನಮ್ದು ರೈಟ್ ಪಾಯಿಂಟ್ ಜಾಸ್ತಿ ಇದೆ ಅಂತ ಹೇಳಬೇಕು. ಆದರೆ ಸೂಪರ್ ರೈಟ್ಸ್ಗಳು 1 ಇಲ್ಲ ಅಂತ ಹೇಳಬೇಕು. 2 ತಂಡಗಳು 11 ಟ್ಯಾಕಲ್ ಪಾಯಿಂಟ್ ಬೆಂಗಳೂರು ವರ್ಷ ನಮ್ದು ಕೇವಲ 9 ಅಂತ ಹೇಳಬೇಕು. ಮತ್ತು ಆಲ್ ಔಟ್ ಪಾಯಿಂಟ್ 4 ಬೆಂಗಳೂರು ವರ್ಷ ನಮ್ದು 2 ಅಂತ ಹೇಳಬೇಕು. ಎಕ್ಸ್ಟ್ರಾಸ್ ಕೂಡ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅಂತ ಹೇಳಬೇಕು. 5 ಎಕ್ಸ್ಟ್ರಾಸ್ ಕೊಟ್ಟಿದ್ದೀವಿ ಅಂತ ಹೇಳಬೇಕು. ರೈಡಿಂಗಲ್ಲಿ ಭರತ್ ಓಡ ಅವರು ಚೆನ್ನಾಗಿ ಆಟ ಆಡು ಅಂತ ಹೇಳಬೇಕು. ಸರ್ಜಿತ್ ಅವರು ಸುಮಾರು ಟ್ಯಾಕಲ್ ಮಿಸ್ ಟ್ಯಾಕಲ್ ಆದ ಅಂತ ಹೇಳಬೇಕು. ಆದರೂ ಕೂಡ 4 ಟ್ಯಾಕಲ್ ಅಂತ ಹೇಳಬೇಕು. ನಿರಂಜನ್ ಚೆನ್ನಾಗಿ ಆಡ್ರಿ ಅಂತ ಹೇಳಬೇಕು. 2 ಟಚ್ ಪಾಯಿಂಟ್ ಮತ್ತು 2 ಬೋನಸ್ ಪಾಯಿಂಟ್ ಅಂತ ಹೇಳಬೇಕು. ಇನ್ನು ಸೌರಭ್ ನಂದನ್ ಅವರು 2 ಟ್ಯಾಕಲ್ ಪಾಯಿಂಟ್ನ ಪಡೆದ್ರು ಅಂತ ಹೇಳಬೇಕು. ರನ್ ಸಿಂಗ್ ಅವರು ಕೂಡ 2 ಟ್ಯಾಕಲ್ ಪಾಯಿಂಟ್ನ ಪಡೆದ್ರು ಅಂತ ಹೇಳಬೇಕು. ಇನ್ನು ವಿಕಾಸ್ ಕೊಂಡಲ್ ಅವರು 2 ರೈಟ್ ಪಾಯಿಂಟ್ ಅಂತ ಹೇಳಬೇಕು. ಇನ್ನು ಅದು ಬಿಟ್ಟು ಅಂತಂದ್ರೆ ಯಾರು ಹೇಳ್ಕೊಳ್ಳೋಂಥ ಆಟನ ಹೇಳಿಲ್ಲ ಅಂತ ಹೇಳಬೇಕು. ವಿಕಾಸ್ ಕೊಂಡಲ್ ಅವರು ಅವ್ರ ಆಟಕ್ಕೆ ತಕ್ಕನಾಗಿ ಆಡ್ತಾರೆ ಅಂತ ಹೇಳಬೇಕು. ಅವರು ಕೂಡ ಅವರು ಸ್ವಲ್ಪ ಕಳಪೆ ಆಟ ಆಡ್ತಿದ್ದಾರೆ ವಿಕಾಸ್ ಕೊಂಡಲ್ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಇವತ್ತಿನ ಡಿಫೆಂಡಿಂಗ್ ಸೌರಭ್ ನಂದನ್ ಅವರು, ಸರ್ಜಿತ್ ಅವರು ಮೊದಲಂಗೆ ಫಾರ್ಮಲ್ಲಿ ಇದ್ದು ಅಂತಂದರೆ ಕಳೆದ ಮ್ಯಾಚ್ ಯಾವ ರೀತಿ ಆಟಾಡ್ರು ಪಟ್ಟ ಪರಿಸ್ಥಿತಿ ಆ ರೀತಿ ಆಡಿತು ಅಂತಂದರೆ ಬೆಂಗಳೂರು ಬುಲ್ಸ್ ಅವರು ಗೆಲ್ಲರು ಅಂತ ಹೇಳಬೇಕು. ಮತ್ತು ಇವತ್ತು ಸಚಿನ್ ಅವರಿಗೆ ಚಾನ್ಸ್ ಸಿಗಲಿ ಅಂತ ಹೇಳಬೇಕು. ಇವತ್ತು ಸಚಿನ್ ಅವರು ಇದ್ದರೆ ಗೇಮ್ ಚೇಂಜ್ ಆಗಿರ್ಬೋದೈತೇನೋ, ಆ ಸಚಿನ್ ಅವರು ಇತ್ತಿಲ್ಲ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಅವರು ಫಸ್ಟ್ ಹಾಫ್ ಕೂಡ ಲೀಡ್ಗೂ ಹೋಗಿಲ್ಲ, ಸೆಕೆಂಡ್ ಹಾಫ್ ಕೂಡ ಲೀಡ್ಗೂ ಹೋಗಿಲ್ಲ ಅಂತ ಹೇಳಬೇಕು. ಆದರೂ ಕೂಡ 1 ಅಂಕ ತಾಂಡಿ ಅಂಕಪಟ್ಟಿಯಲ್ಲಿ 9ನೇ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಬೇಕು. 1 ಸ್ಥಾನ ಕೆಳಕ್ಕೆ ಇಳಿದಾರೆ ಅಂತ ಹೇಳಬೇಕು. ನಾನು ಕೆಳಕ್ಕೆ ಇಳಿಯಲ್ಲ ಅನ್ಕೊಂಡಿದ್ದೆ, ಕೆಳಕ್ಕೆ ಬಂದಿದೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ಅವರು 6ನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಬೇಕು. ಆದರೆ ನೆಕ್ಸ್ಟ್ ಮ್ಯಾಚ್ ಬೆಂಗಳೂರು ಬುಲ್ಸ್ ಅವರು ಕಮ್ ಬ್ಯಾಕ್ ಮಾಡಿ ಹೊಡಿಲೇಬೇಕು ಗುರು. ಮತ್ತೆ 4 ಸತತ ಸೋಲನ್ನು ಅನುಭವಿಸ್ತಾರೆ ಅಂತ ಹೇಳಬೇಕು. ಬೆಂಗಳೂರು ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಕಳೆದ ವರ್ಷನೂ ಕೂಡ ಗೆದ್ದಿಲ್ಲ, ಈ ವರ್ಷ ಕೂಡ 1 ಪಂದ್ಯ ಗೆದ್ದಿಲ್ಲ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಲ್ಸ್ ಗುರು. ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್, ಬಂದ ನಮಸ್ಕಾರ. ಜೈ ಬೆಂಗಳೂರು ಬುಲ್ಸ್. ಸರಿ ಕಾಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ, ಸೋತ್ರು ಗೆದ್ರು ಹೇಳೋದೊಂದೇ ಸರಿ ಕಾಪ್ ನಮ್ಮದೇ.